ಈ ವಿಡಿಯೋವನ್ನು ನೋಡುವ ಮುನ್ನ ನೀವು ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಯ್ ಫ್ರೆಂಡ್ಸ್, ಲೈಫ್ ಲೈನ್ ಕನ್ನಡ ಜಿಕೆ ಅಡ್ಡಾದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸ್ನೇಹಿತರೆ, ಪ್ರತಿಯೊಬ್ಬರೂ ಸಹಿತ ತಮ್ಮ ಲೈಂಗಿಕ ಜೀವನ ಸಂತೋಷದಿಂದ ಇರಬೇಕು, ಸಂಗಾತಿಯನ್ನು ತೃಪ್ತಿಪಡಿಸಬೇಕು ಅಂತ ಅಂದುಕೊಳ್ಳೋದು ಸಹಜ. ಹೀಗಿರುವಾಗ ನೀವು ಖಂಡಿತವಾಗಿ ಈ ಕೆಲಸವನ್ನು ಮಾಡಿದ್ರೆ ನಿಮ್ಮ ಲೈಂಗಿಕ ಜೀವನ ಸುಖಮಯದಿಂದ ಇರುವುದು ಗ್ಯಾರಂಟಿ. ಈ ವಿಡಿಯೋದಲ್ಲಿನ ಮಾಹಿತಿ ಕುತೂಹಲಕಾರಿಯಾಗಿದ್ದು, ಹೀಗಾಗಿ ಯಾರು ಕೂಡ ವಿಡಿಯೋವನ್ನು ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಅಂದಹಾಗೆ, ದಾಂಪತ್ಯ ಜೀವನದಲ್ಲಿ ಲೈಂಗಿಕ ಆಸಕ್ತಿ ಎಂಬುದು ಮೂಲಾಧಾರವಾಗಿದ್ದು, ಸಂಗಾತಿಗಳು ಲೈಂಗಿಕ ಚಟುವಟಿಕೆಗಳಲ್ಲಿ ಸಮಾನ ಆಸಕ್ತಿಯನ್ನು ಹೊಂದಿದ್ದರೆ ಮಾತ್ರವೇ ಬಿಕ್ಕಟ್ಟು ದುಃಖರಹಿತವಾಗಿ ದಾಂಪತ್ಯ ಜೀವನ ಸಾಗಬಲ್ಲುದು. ಪರಸ್ಪರರನ್ನು ಅರಿತುಕೊಳ್ಳಲು, ಪ್ರೀತಿಯನ್ನು ಹಂಚಿಕೊಳ್ಳಲು ಲೈಂಗಿಕ ವಾಂಛೆಗಳನ್ನು ಬಳಸಿಕೊಳ್ಳಬೇಕು ಎಂಬುದು ತಜ್ಞರ ಅಭಿಪ್ರಾಯವಾಗಿದೆ. ಸ್ನೇಹಿತರೆ, ಲೈಂಗಿಕ ಆಸಕ್ತಿ ಎಂದರೆ ಕೇವಲ ಶಾರೀರಿಕ ಸುಖವನ್ನು ಮಾತ್ರವೇ ಪಡೆದುಕೊಳ್ಳುವುದಲ್ಲ. ಶಾರೀರಿಕ ಹಾಗೂ ಮಾನಸಿಕವಾಗಿ ಕೂಡ ಜೊತೆಯಾಗಿ ಸೇರಬೇಕು ಎಂಬುದಾಗಿ ಅಧ್ಯಯನಗಳಿಂದ ತಿಳಿದು ಬಂದಿರುವ ವಿವರವಾಗಿದೆ. ಹಾಗಾದರೆ ಲೈಂಗಿಕ ಚಟುವಟಿಕೆಗಳನ್ನು ನಡೆಸುವಾಗ ವ್ಯಾಯಾಮ ಮಾಡುವುದು ಬಹುಮುಖ್ಯ ಪಾತ್ರವಹಿಸುತ್ತದೆ. ಉತ್ತಮ ಆರೋಗ್ಯಕ್ಕೆ ವ್ಯಾಯಾಮ ಹೇಗೆ ಸಹಕಾರಿಯೋ ಹಾಗೆಯೇ ಉತ್ತಮ ಲೈಂಗಿಕ ಆರೋಗ್ಯಕ್ಕೂ ವ್ಯಾಯಾಮ ಬುನಾದಿಯಾಗಿದೆ. ನಿತ್ಯದ ನಡಿಗೆ, ಜಿಮ್ನ ಕಸರತ್ತು, ಓಟ, ಯೋಗ ಮೊದಲಾದ ಜೀವನ ಶೈಲಿಯ ಬದಲಾವಣೆಗಳಿಂದ ಕೂಡ ನೀವು ಲೈಂಗಿಕ ಚಟುವಟಿಕೆಗಳಲ್ಲಿ ಆಸಕ್ತಿಯನ್ನು ಪಡೆದುಕೊಳ್ಳಬಹುದಾಗಿದೆ. ಆಹಾರದ ಮೇಲೆ ಸಮತೋಲನ ಕಾಪಾಡುವುದು ಕೂಡ ಅತಿ ಮುಖ್ಯವಾಗಿದೆ. ಯಾವುದೇ ಸರಳ ವ್ಯಾಯಾಮಗಳನ್ನು ನಡೆಸಿ ಸಮತೋಲಿತ ಆಹಾರ ಕ್ರಮಗಳನ್ನು ಅನುಸರಿಸುವುದರಿಂದ ಲೈಂಗಿಕ ಕ್ರಿಯೆಗಳನ್ನು ಸರಾಗವಾಗಿ ಚಟುವಟಿಕೆಯಿಂದ ಮಾಡಬಹುದಾಗಿದೆ. ಸ್ನೇಹಿತರೆ, ಮೊದಲೇ ಹೇಳಿದಂತೆ ವ್ಯಾಯಾಮಗಳು ನಿಮ್ಮ ಲೈಂಗಿಕ ಚಟುವಟಿಕೆಯನ್ನು ಉತ್ತೇಜನಕಾರಿಯಾಗಿಸಲು ಸಹಕಾರಿಯಾಗಿದ್ದು, ಕೆಲವೊಂದು ವ್ಯಾಯಾಮಗಳು ಹಾಗೂ ಆಸನಗಳನ್ನು ಮಾಡುವುದರಿಂದ ನಿಮ್ಮ ಲೈಂಗಿಕ ಜೀವನ ಇನ್ನಷ್ಟು ಉತ್ತಮವಾಗುತ್ತದೆ. ಹಾಗಾದರೆ ಆ ವ್ಯಾಯಾಮ ಭಂಗಿಗಳೇನು ಅಂತ ನೋಡೋದಾದ್ರೆ, ಅದರಲ್ಲಿ ಮೊದಲನೆಯದ್ದು ಪ್ಲಾಂಕ್. ಈ ಪ್ಲಾಂಕ್ ಸರಳ ವ್ಯಾಯಾಮವಾಗಿದ್ದರೂ ಸಂಪೂರ್ಣ ದೇಹವನ್ನು ಒಳಗೊಂಡು ನಡೆಸುವ ವ್ಯಾಯಾಮವಾಗಿದೆ. ಪುರುಷ ಹಾಗೂ ಮಹಿಳೆಯರಿಬ್ಬರಿಗೂ ಈ ವ್ಯಾಯಾಮವನ್ನು ಮಾಡಬಹುದಾಗಿದ್ದು, ಹೊಟ್ಟೆಯ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ. ಬೆನ್ನು, ಸೊಂಟ, ಭುಜ ಹೀಗೆ ದೇಹದ ಅಂಗಗಳನ್ನು ದೃಢಗೊಳಿಸುತ್ತದೆ. ಇನ್ನು ಸೇತುಬಂಧಾಸನವು ಸಹಿತ ನಿಮ್ಮ ಮಂಡಿ ಹಾಗೂ ಕುಹರ ಭಾಗಗಳಿಗೆ ಶಕ್ತಿಯನ್ನು ನೀಡುತ್ತದೆ. ಲೈಂಗಿಕ ಕ್ರಿಯೆಯ ಸಮಯದಲ್ಲಿ ಇದು ಸಂಗಾತಿಗಳನ್ನು ತೊಡಗಿಸಿಕೊಳ್ಳಲು ಸಹಕಾರಿಯಾಗಿದೆ. ಇದನ್ನು 15 ಪುನರಾವರ್ತನದಲ್ಲಿ ಮಾಡಬೇಕು. ಕೆಗೆಲ್ಸ್. ಇದು ಶ್ರೋಣಿಯ ಸ್ನಾಯುಗಳನ್ನು ಬಲಪಡಿಸುತ್ತದೆ. ಇದರಿಂದ ಲೈಂಗಿಕ ಆಸಕ್ತಿ ಕೂಡ ಹೆಚ್ಚುತ್ತದೆ. ಅದರಂತೆ ಪುಷಪ್ಸ್ ಸಂಪೂರ್ಣ ದೇಹಕ್ಕೆ ವ್ಯಾಯಾಮವನ್ನು ನೀಡುತ್ತದೆ. ಇದರಿಂದ ಲೈಂಗಿಕ ಚಟುವಟಿಕೆಗಳಿಗೆ ಉತ್ತೇಜನ ದೊರೆಯುತ್ತದೆ. ಸ್ನೇಹಿತರೆ, ನೋಡಿದ್ರಲ್ಲ, ಇದೇ ತರಹದ ಮಾಹಿತಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ.